ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಆಚರಣೆ. ಸಾಮೂಹಿಕ ಪ್ರಾರ್ಥನೆ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ ಮುಸ್ಲಿಂ ಸಮಾಜದ ಬಂಧುಗಳು. ತ್ಯಾಗ ಬಲಿದಾನದ ಸಂಕೇತವಾದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಸಮಾಜದ ಬಂಧುಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಪಟ್ಟಣದ ಶ್ರವಣ ಬೆಳಗೊಳ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಗುರು ನೂರುದ್ದೀನ್ ಶರೀಫ್ ಅವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಹೊರಟ ಮುಸ್ಲಿಂ ಬಂಧುಗಳು ಜಯನಗರ ಬಡಾವಣೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರು. ಧರ್ಮಗುರು ನೂರುದ್ದೀನ್ ಶರೀಫ್ ಅವರು ಬಕ್ರೀದ್ ಹಬ್ಬದ ಅಂಗವಾಗಿ ಧಾರ್ಮಿಕ ಸಂದೇಶ ನೀಡಿ ಮಾತನಾಡಿ, ಮುಸ್ಲಿಂ ಸಮಾಜದ ಬಂಧುಗಳು ಸಮಾಜದಲ್ಲಿ ಎಲ್ಲ ಜಾತಿ ವರ್ಗಗಳ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ನೇಹ ಸೌಹಾರ್ದತೆಯ ಜೀವನ ನಡೆಸುತ್ತಿದ್ದು ಸಾಮರಸ್ಯದಿಂದ ಏಕತೆಯ ಸಂದೇಶ ನೀಡುತ್ತಿದ್ದಾರೆ. ಮುಸ್ಲಿಂ ಬಂಧುಗಳು ಪ್ರವಾದಿ ಮಹಮ್ಮದರ ಆಶಯದಂತೆ ತಾವು ಶ್ರಮದ ದುಡಿಮೆಯ ಮೂಲಕ ಗಳಿಸಿದ ಹಣದಲ್ಲಿ ಅಲ್ಪ ಭಾಗವನ್ನು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಬಡಜನರು ಹಾಗೂ ತುಳಿತಕ್ಕೊಳಗಾದವರಿಗೆ ನೀಡುತ್ತಾ ಬಡಜನರು ಕೂಡ ಸಂತೋಷದಿಂದ ಹಬ್ಬವನ್ನು ಆಚರಿಸುವಂತೆ ಮಾಡಿದ್ದಾರೆ. ನೊಂದ ಜನರ ಕಣ್ಣೀರನ್ನು ಒರೆಸಿ ನೊಂದ ಜನರ ಬಾಳಿನಲ್ಲಿ ಸಂತೋಷವನ್ನು ಹಂಚುವಾಗ ಸಿಗುವ ಸಂತೋಷ ಹಾಗೂ ಸಂಭ್ರಮವು ಕೋಟಿ ರೂಪಾಯಿ ಹಣ ಸಿಕ್ಕರೂ ದೊರೆಯುವುದಿಲ್ಲ. ಬಕ್ರೀದ್ ಹಬ್ಬದ ಈ ದಿನದಂದು ನಾವೆಲ್ಲರೂ ಸಹೋದರತೆಯ ಸಂದೇಶವನ್ನು ಸಾರುವ ಮೂಲಕ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದಂತೆ ಎಲ್ಲರೂ ಒಂದಾಗಿ ಜೀವನ ನಡೆಸೋಣ. ಕತ್ತಲನ್ನ ಹೊಡೆದೋಡಿಸಿ ಬೆಳಕಿನ ದೀಪವನ್ನು ಬೆಳಗಲು ಒಂದಾಗಿ ಹೆಜ್ಜೆ ಹಾಕೋಣ. ಎಲ್ಲ ಧರ್ಮಗಳನ್ನು ಪ್ರೀತಿಸುವ ಮೂಲಕ ಭ್ರಾತೃತ್ವದ ಸಂದೇಶವನ್ನು ಸಾರೋಣ ಎಂದು ಮನವಿ ಮಾಡಿದರು. ಶಾಸಕ ಎಚ್.ಟಿ. ಮಂಜು ಈದ್ಗಾ ಮೈದಾನಕ್ಕೆ ಹೋಗಿ ಮುಸ್ಲಿಂ ಬಾಂಧವರೊಂದಿಗೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಕೆ. ಗೌಸ್ ಖಾನ್, ಪುರಸಭೆ ಸದಸ್ಯ ಹಾಫಿಜುಲ್ಲಾ ಶರೀಫ್, ಮುಖಂಡರಾದ ಒಮ್ಮರ್ ಬೇಗ, ಮಹಮ್ಮದ್ ಅಕ್ಬರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಸಿರ್ ಪಾಷ್, ಖಲೀಲ್ ಬಾಬು, ಆರಿಫ್ ಪಾಷ್, ಚಾಂದ್ ಬಾಯ್, ಸೌದಿ ಫಯಾಜ್, ನದೀಮ್, ಮಹಮ್ಮದ್ ಸಾದಿಕ್, ದುಬೈ ಶಕೀಲ್, ನವೀದ್ ಅಹಮದ್ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದರು.